ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲಿಗೆ ಬಂದಿದ್ದೀವಿ. ಶಿವನಿ ಹತ್ರ ಒಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಒಂದಿವೆ ಉದ್ದಾಂಜನೇಯ ಸ್ವಾಮಿ ಟೆಂಪಲ್ ಇದೆ, ಟೆಂಪಲಿಗೆ ಬಂದಿದ್ದೀವಿ ಗಾಯ್ಸ್. ನೆಕ್ಸ್ಟ್ ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಇವಳು ನನ್ನ ತಂಗಿ ಗಾಯ್ಸ್. ಪಲ್ಲು ಹಾಯ್ ಮಾಡು. ನಮ್ಮ ಅತ್ತೆ ಅಲ್ಲಿ ಹೋಗಿಯಾರ, ಬರ್ತಾರೆ ಹೇಳಿ. ನಮ್ಮ ಅತ್ತೆ ಗಾಯ್ಸ್ ಹಾಯ್ ಮಾಡು ಅಕ್ಕ. ಒಂದು ಕೊಳ ಇದೆ ಗೈಸ್, ಕೊಳ ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೀವು ಏನು ಕ್ವೆಶ್ಚನ್ ಕೇಳಿದ್ರು ಅದಕ್ಕೆ ಆನ್ಸರ್ ಸಿಗುತ್ತಂತೆ. ಲೈಕ್ ಸಿಗುತ್ತೆ ಅಂದರೆ ಏನಾರ ಮೇಲ್ ಬರುತ್ತೆ, ಸಿಗಲ್ಲ ಅಂದರೆ ಏನೂ ಬರೋಲ್ಲ. ಅದು ಹೆಂಗಿದೆ ಅಂತ ಟ್ರೈ ಮಾಡೋಣ ಬನ್ನಿ. ಫಸ್ಟ್ ನಮ್ಮ ಅಕ್ಕ ಟ್ರೈ ಮಾಡ್ತಾಳೆ. ನಂಗೊಂಚು ನೀರು ತಗೋಬಾ ಹಂಗೆ. ಸೊ ಈ ಟೆಂಪಲ್ ಬಂದು ಹಾಲ್ ರಾಮೇಶ್ವರ ಸ್ವಾಮಿ ಟೆಂಪಲ್ ಅಂತ, ಇದು ಹೊಸದುರ್ಗ ನಿಯರ್ ಇದೆ. ಇಲ್ಲಿ ಒಂದು ಈಶ್ವರ ಟೆಂಪಲ್ ಹಾಗೂ ಒಂದು ಗಂಗಮ್ಮ ದೇವಿ ಟೆಂಪಲ್ ಅಂತ ಇದೆ. ಈ ಟೆಂಪಲ್ ಏನಕ್ಕೆ ಫೇಮಸ್ ಅಂದರೆ, ಲೈಕ್ ನೀವು ಮನಸ್ಸಲ್ಲಿ ಏನೇ ಕ್ವೆಶ್ಚನ್ಸ್ ಕೇಳ್ಕೊಂಡು ಹೋಗಿ ಗಂಗಮ್ಮ ತಾಯಿ ಟೆಂಪಲ್ ಅಂತ ಹೇಳೋದ್ನಲ್ಲ, ಅಲ್ಲಿ ಒಂದು ಕೊಳ ಇದೆ. ಕೊಳದ ಮೇಲ್ಗಡೆ ಏಣಿ ಥರ ಹಾಕಿ ದೇವರಿದೆ. ಸೊ ಅಲ್ಲಿ ಕುತ್ಕೊಂಡು ನೀವು ಕೇಳಿದ್ರೆ ಕೊಳದಿಂದ ಕಾಯಿನ್, ಕಾಯಿ, ಬಾಳೆಹಣ್ಣು ಏನಾದರೂ ಬರುತ್ತೆ. ಫುಲ್ಲು ಕ್ಯೂ ಇದೆ ಗಾಯ್ಸ್. ನಮ್ಮ ಅಕ್ಕ ಕ್ಯೂ ನೋಡ್ಕೊಬರ್ತೀನಿ ಅಂತ ಮುಂದೆ ಹೋಗ್ತವ್ರೆ, ಬರ್ತಾರೆ ವಾಪಸ್ ಹೋಗೋದು ಹಿಂದೆ. ಇವಾಗ ಏನು ಕೇಳ್ಕೊಂಡ್ರೂ ಜಾಗ ತೊಗೊಳೋದಿರಲಿ, ಮದುವೆ ಆಗೋದಿರಲಿ, ಮಕ್ಕಳಾಗೋದಿರಲಿ, ಆಫೀಸಿಂದ ಏನಾದರೂ ಪ್ರಾಬ್ಲಮ್ ಇರಲಿ, ಏನೇ ಇರಲಿ ಅದು ಕೇಳ್ಕೊಂಡು ಹೋದರೆ ಕೆಲಸ ಸಿಗೋದಿರಲಿ. ಕೆಲಸ ಲಘು ಆಗೋದಿತ್ತಂದರೆ ಅವ್ರು ಬರೋ ಪ್ರಸಾದದ ಮೇಲೆ ನೀವು ಇಂಥ ಕೆಲಸ ಕೇಳ್ಕೊಂಡಿದ್ರಿ ಹಿಂಗಾಗತ್ತೆ. ಸೊ ಇದೇ ಆ ಗಂಗಮ್ಮ ದೇವಿ ಟೆಂಪಲ್. ಅಲ್ಲಿ ಕೆಳಗೆ ಆಂಟಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಆ ಥರ ಪೂಜೆ ಮಾಡಿ ಇಲ್ಲಿ ಬಂದು ಕೇಳ್ಕೊಂಡ್ರೆ ಆ ಕೆಳಗಡೆ ಇರೋ ಕೊಳದಿಂದ ಏನಾದರೂ ಮೇಲ್ಗಡೆ ಬರುತ್ತೆ. ಅದು ಮೇಲ್ಗಡೆ ಬಂದರೂ ಸಿಕ್ಕ. ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸು? ಏನೋ ಅನಿಸ್ತಿಲ್ಲ. ಅಲ್ಲ ನೀನು ಕೇಳಿದ್ದು ಕೆಲಸದ ಕೇಳಿದೆ, ತಡ ಆಗುತ್ತೆ. ನಮ್ಮ ಅತ್ತೆ ಪಾಪ ನಮ್ಮ ಮಾವನ್ ಕೇಳಿದ್ರು ಗೈಸ್, ಅವ್ರು ಏನು ಹೇಳಲೇ ಇಲ್ಲ. ಅವ್ರದ್ದು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. 25 ರೂಪಾಯಿ ವೇಸ್ಟ್ ಆಯ್ತು ನಮ್ಮದು ಅಷ್ಟ ತನಕ ನಿಂತ್ಕೊಂಡು. ಕಬ್ಬಿನ ಹಾಲು ಕುಡಿಯೋಕೆ ಬಂದಿದ್ದೀವಿ ಗಾಯ್ಸ್. ನಾವು ಪಲ್ಲು ಸಪ್ಲೈ ಮಾಡ್ತಾಳೆ ಎಲ್ಲರಿಗೂ. ನಾವು ಆಂಟಿ ನಿಂಬೆಣ್ಣೆ ಹಾಕಿಲ್ವ ಯಾ ನಮ್ಮ ಅತ್ತೆ ಇದ್ದಾರಲ್ಲ ಗಾಯ್ಸ್, ಆ ಬಾಟಲ್ನ 40 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಅಂತ ಕೈ ತೊಳ್ಕೊಳಕ್ಕೆ ಕೊಡ್ತಾ ಇಲ್ಲ. 35 ರೂಪೀಸ್ ಕೊಟ್ಟು ತೊಗೊಂಡಿದ್ದು ಅಂತ ತೊಳ್ಕೊಳಕ್ಕೆ ಕೊಡ್ತಾ ಇಲ್ಲ. ಅವ್ರ ಮಗಳು ಬಿಡ್ತಾ ಇಲ್ಲ. ಊಟಕ್ಕೆ ಕೂತಿದ್ದೀವಿ ಗಾಯ್ಸ್, ಎಲ್ಲೆಲ್ಲ ಸೊಳ್ದಾಗಿದೆ. ನಮ್ಮ ಪಲ್ಲು ಕಾಯ್ತಾ ಇದ್ದಾಳೆ ಊಟಕ್ಕೆ. ಬಂದ್ಮೇಲೆ ತೋರಿಸ್ತೀನಿ ಏನೇನಿದೆ ಅಂತ. ಅದು ಬೋಟಿನಾ? ಬೇಡ 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 ಬೇಡ. ನಮ್ಮ ಪಲ್ಲು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದು ಗಾಯ್ಸ್. ಪಲ್ಲು ಚೆನ್ನಾಗಿದ್ಯಾ? ಯಾಕೆ ಈಗ ಕೊಟ್ಟಿರೋದೇ ಅಷ್ಟು? ತುಂಬ ಡಯಟ್ ಮಾಡ್ತಾಳೆ ಗೈಸ್. ನಮಗೊಂಚೂರು ಡಯಟ್ಗೆ ಟಿಪ್ಸ್ ಏನು ಹೇಳ್ತಿಲ್ಲ. ಅವಳು ಸಣ್ಣ ಹಾಕಿರೋ ನಾನು ದಪ್ಪ ಆಗ್ತಾ ಇದ್ದೀನಿ. ಅದು ಮಟನ್ ಸಾಂಬಾರ್, ಗೀ ರೈಸ್, ಬೋಟಿ, ಆಮೇಲೆ ಚಾಪ್ಸ್. ಯಾವ್ದು ಚೆನ್ನಾಗಿದೆಯಾ?
ಬೇಡ ಯಾವ್ದು ಚೆನ್ನಾಗಿದೆಯಾ ಪಲ್ಲು? ಕರೆಕ್ಟಾಗಿ ಹೇಳು, ನಾಚ್ಕೋಬೇಡ. ಟೇಸ್ಟ್ ಇಂಪ್ರೂವ್ ಮಾಡ್ಕೊಳಕ್ಕೆ ಹೇಳ್ತೀನಿ ನಾನು. ಹೆಂಗನ್ನಿಸ್ತು ಇವತ್ತಿನ ಟ್ರಿಪ್ ನಿಂಗೆ? ಪಲ್ಲು ನಿಂಗೆ ಹೆಂಗೆ ಅನ್ನಿಸ್ತು ಇವತ್ತಿನ ಟ್ರಿಪ್ಪು? ಚೆನ್ನಾಗಿರ್ತಾರೆ. ಫುಲ್ ಸುಸ್ತಾಗೋಯ್ತಾ? ನಿಮ್ಮ ಮಾಮ ಗಾಡಿ ಹೆಂಗೆ ಡ್ರೈವ್ ಮಾಡ್ತು? ಗುಂಡಿ ಎಲ್ಲ ಎತ್ತಾಕ್ತಾ? ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗಾಯಸ್. ಇವಾಗ ರೆಸ್ಟ್ ಮಾಡೋದು, ನೈಟ್ ಊಟ ಮಾಡೋದು ಅಷ್ಟೇ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಅಕ್ಕ ಹಾಕೊಂಡು ಲುಕ್ ಕೊಡ್ತಾ ಇದ್ದಾಳೆ ಗೊತ್ತಿಲ್ಲ. ಸೊ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಹಂಚು